ಆತ್ಮೀಯರೇ, ಮೋಕ್ಷ ಮೀಡಿಯಾಕ್ಕೆ ಮೋಕ್ಷ ಹಿರೇಮಠ ಮಾಡುವ ಸ್ವಾಗತ. ಸಾಮಾನ್ಯವಾಗಿ ನಾವು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಒಂದಿಲ್ಲ ಒಂದು ರೀತಿಯಾಗಿ ಕೇಳಿರ್ತೀವಿ. ಒಂದಿಲ್ಲ ಒಂದು ರೀತಿಯಾಗಿ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೂಡ ವ್ಯಕ್ತಪಡಿಸಿರ್ತೀವಿ. ಅಂದರೆ ಅಷ್ಟಕ್ಕೆ ವಿಜಯನಗರ ಸಾಮ್ರಾಜ್ಯ ನಮ್ಮ ಮೇಲೆ ಪರಿಣಾಮ ಬೀರಿದೆ. ಕರ್ನಾಟಕದ ಇತಿಹಾಸದಲ್ಲಾಗಲಿ ಭಾರತೀಯ ಇತಿಹಾಸದಲ್ಲಾಗಲಿ ವಿಜಯನಗರ ಸಾಮ್ರಾಜ್ಯವನ್ನು ಹೆಸರಿಸದೆ ನಾವು ಮುಂದೆ ಹೆಜ್ಜೆ ಇಡಲಿಕ್ಕೆ ಆಗೋದಿಲ್ಲ. ಇಂಥ ಒಂದು ದೇಶೀಯ ಸಾಮ್ರಾಜ್ಯ ಹೇಗೆ ಉದಯಿಸಿತು ಅನ್ನೋದರ ಬಗ್ಗೆ ಎಷ್ಟೋ ಮಂದಿಗೆ ಗೊಂದಲಗಳಿವೆ. ಈ ಗೊಂದಲ ಅನ್ನೋದಕ್ಕಿಂತ ಆ ಗೊಂದಲವನ್ನು ಹುಟ್ಟು ಹಾಕಲಾಗಿದೆ. ವಿಜಯನಗರ ಸಾಮ್ರಾಜ್ಯ ಉದಯವಾದದ್ದು ಭಾಳ ವಿಶಿಷ್ಟ ಸನ್ನಿವೇಶದಲ್ಲಿ. ವಿಜಯನಗರ ಸಾಮ್ರಾಜ್ಯ ಉದಯವಾಗೋದಕ್ಕಿಂತ ಮೊದಲು ಅದು ಅನೇಕ ರಾಜಮನೆತನಗಳ ಆಡಳಿತಕ್ಕೆ ಒಳಪಟ್ಟಿತ್ತು. ಒಂದು ಕಡೆ ಕಲ್ಯಾಣದ ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು, ದೇವಗಿರಿಯ ಶೌಣರು, ಹೊಯ್ಸಳರು ಮತ್ತು ಮೊಘಲ್ ದೊರೆಗಳು ಕೂಡ ವಿಜಯನಗರ ಸಾಮ್ರಾಜ್ಯದ ಮೇಲೆ, ವಿಜಯನಗರ ಸಾಮ್ರಾಜ್ಯ ಉದಯವಾಗೋದಕ್ಕಿಂತ ಮೊದಲೇ ತಮ್ಮ ಹಿಡಿತದಲ್ಲಿಟ್ಕೊಳ್ಳಿಕ್ಕೆ ಹಲವಾರು ಪ್ರಯತ್ನಗಳನ್ನು ಮಾಡಿದರು. ಮೊದಲಿಗೆ ಮಾಡಿರ್ತಕ್ಕಂಥ ಇವೆಲ್ಲ ಪ್ರಯತ್ನಗಳನ್ನು ಹಿಮ್ಮೆಟ್ಟಿ ವಿಜಯನಗರವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಕೆಲಸ ಅಥವಾ ಕ್ರೆಡಿಟ್ ಹುಕ್ಕರಾಯ ಮತ್ತು ಬುಕ್ಕರಾಯನಿಗೆ ಹೋಗಬೇಕಾಗ್ತದೆ. ಈ ಸಾಮಾನ್ಯವಾಗಿ ವಿಜಯನಗರ ಉಗಮದ ಬಗ್ಗೆ ಮೂರು ತೆರನಾದ ದೃಷ್ಟಿಕೋನಗಳನ್ನು ಕೊಡ್ತಾರೆ. ಒಂದು ಕನ್ನಡ ಮೂಲದ ದೃಷ್ಟಿಕೋನ, ಎರಡನೆಯದು ತೆಲುಗು ಮೂಲದ ದೃಷ್ಟಿಕೋನ, ಮೂರನೆಯದು ಬೇರೆ ತೆರನಾದ ದೃಷ್ಟಿಕೋನ. ಈ ಎಲ್ಲ ದೃಷ್ಟಿಕೋನಗಳಲ್ಲಿ ಭಾಳ ಸಮಂಜಸವಾಗಿರ್ತಕ್ಕಂಥದ್ದು ಈ ಕನ್ನಡ ಮೂಲದ ದೃಷ್ಟಿಕೋನ. ಈ ಕನ್ನಡ ಮೂಲದ ದೃಷ್ಟಿಕೋನವನ್ನು ಕೊಡ್ತಕ್ಕಂಥ ವ್ಯಕ್ತಿಗಳಲ್ಲಿ ವಿದ್ವಾಂಸರಿದ್ದಾರೆ, ಪ್ರಾಚ್ಯವಸ್ತು ಶಾಸ್ತ್ರಜ್ಞರಿದ್ದಾರೆ, ಇತಿಹಾಸಕಾರರಿದ್ದಾರೆ, ಸಾಹಿತಿಗಳಿದ್ದಾರೆ, ಬರಹಗಾರರಿದ್ದಾರೆ, ಭಾಷಾಶಾಸ್ತ್ರಜ್ಞರಿದ್ದಾರೆ, ಅನೇಕ ಭಾಷೆಗಳನ್ನು ಬಲ್ತಕ್ಕಂಥ ವ್ಯಕ್ತಿಗಳು ಕೂಡ ಇದ್ದಾರೆ. ಆದರೆ ಬೇರೆ ದೃಷ್ಟಿಕೋನವನ್ನು ಕೊಡ್ತಕ್ಕಂಥ ಕೆಲವರಿಗೆ ಈ ಒಂದು ಅರ್ಹತೆ ಇಲ್ಲ. ಇದ್ದರೂ ಕೂಡ ಅದನ್ನು ಬೆರಳು ಮಾಡಿ ತೋರಿಸುವಷ್ಟು ಇದೆ. ನಾವು ಕನ್ನಡ ಮೂಲದ ನೆಲೆಯಿಂದ ವಿಜಯನಗರ ಸಾಮ್ರಾಜ್ಯದ ಉದಯವನ್ನು ನೋಡ್ಬೋದು. ವಿಜಯನಗರ ಸಾಮ್ರಾಜ್ಯ ಹುಕ್ಕ ಮತ್ತು ಬುಕ್ಕ ಸ್ಥಾಪನೆ ಮಾಡಿದ್ವಿ ಅಂತೇಳಿ ಈಗಾಗಲೇ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಅದು ಅಷ್ಟೇ ಸತ್ಯವಾಗಿರ್ತಕ್ಕಂಥ ವಿಷಯ ಕೂಡ ಹೌದು. ಹುಕ್ಕರಾಯ ಮತ್ತು ಬುಕ್ಕರಾಯನ ತಂದೆ ಸಂಗಮ ಹೊಯ್ಸಳ ರಾಜ ಮೂರನೇ ವೀರಬಲ್ಲಾಳನ ಆಸ್ಥಾನದಲ್ಲಿ ಸೇನಾಧಿಕಾರಿಗಳ ಕೆಲಸದಲ್ಲಿರ್ತಾರೆ. ಅತಿ ಪ್ರಮುಖ ಖಾತೆಯನ್ನು ಹುಕ್ಕರಾಯ ಮತ್ತು ಬುಕ್ಕರಾಯನ ತಂದೆ ಸಂಗಮ ನಿರ್ವಹಿಸುತ್ತಿರ್ತಾನೆ. ಆ ಸಂಗಮ ಪ್ರಥಮವಾಗಿ ಈ ಕಂಪ್ಲಿ ಪ್ರದೇಶದಿಂದ ಹೋಗಿರ್ತಕ್ಕಂಥ ವ್ಯಕ್ತಿ. ಅಂದರೆ ಈ ಕುಮ್ಮಟ ದುರ್ಗನವನ್ನು ರಾಜಧಾನಿಯಾಗಿ ಮಾಡಿಕೊಂಡು ಕಂಪ್ಲಿ ಪ್ರದೇಶವನ್ನು ಆಳ್ತಕ್ಕಂಥ ಒಂದು ಪ್ರದೇಶ. ಆ ಪ್ರದೇಶದಿಂದ ಅವನು ಹೊಯ್ಸಳ ರಾಜನಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿರ್ತಾನೆ. ಕುಮ್ಮಟ ದುರ್ಗದ ಕಂಪಿಲರಾಯ ಮತ್ತು ಸಂಗಮ ಸಂಬಂಧಿಕರು ಒಂದು ರೀತಿಯಲ್ಲಿ. ಆ ಸಂಗಮನ ಮಕ್ಕಳೇ ಹುಕ್ಕರಾಯ
ಬುಕ್ಕರಾಯ, ಪ್ರೌಢದೇವರಾಯ, ಈ ಕಂಪುಲಿ ಪ್ರದೇಶವನ್ನು ದೇವಗಿರಿಯ ಶೇವಣರು ತಮ್ಮ ಹಿಡಿತದಲ್ಲಿಡಲಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಇನ್ನೊಂದು ಕಡೆ ಕಾಕತೀಯರು ಕೂಡ ಅದರ ಮೇಲೆ ದಾಳಿ ಮಾಡಲಿಕ್ಕೆ ಹಾಕ್ತಿರ್ತಾರೆ. ಅದನ್ನು ತಮ್ಮ ಹಿಡಿತದಲ್ಲಿ ಕೂಡ ಇಟ್ಕೊಳ್ಳಿಕ್ಕೆ ಶತಪ್ರಯತ್ನ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಅಂಥ ಆಯಕಟ್ಟಿನ ಸ್ಥಳದಲ್ಲಿ ಈ ಪ್ರದೇಶ ಇತ್ತು. ಈ ನಡುವೆ ಮೊಘಲ್ ಸಾಮ್ರಾಜ್ಯದ ದೊರೆಗಳು ಕೂಡ ಈ ಕಂಪ್ಲಿ ಪ್ರದೇಶವನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನಪಟ್ಟರು. ಅವರು ಕಾಕತೀಯ ದೊರೆ ಪ್ರತಾಪರುದ್ರನನ್ನು ಸೋಲಿಸಿ ಅವನ ಸೇನಾಧಿಕಾರಿಗಳನ್ನು ಬಂಧಿಸಿ ದಿಲ್ಲಿಗೆ ಕೊಂಡೊಯ್ತಾರೆ. ಆಗ ಅಲ್ಲಿ ಒಂದು ತೆರನಾದ ದೌರ್ಬಲ್ಯ ಉಂಟಾಗ್ತದೆ. ಇದನ್ನು ಉಪಯೋಗಿಸಿಕೊಂಡು ಏನು ಮಾಡ್ತಾರೆ, ಹುಕ್ಕ ಮತ್ತು ಬುಕ್ಕ ಸಾಮ್ರಾಜ್ಯ ಸ್ಥಾಪನೆಗೆ ಅಣಿಯಾಗ್ತಾರೆ. ಇವರು ಹೊಯ್ಸಳ ರಾಜನಲ್ಲಿರ್ತಕ್ಕಂಥ ಪ್ರಮುಖ ಸೇನಾಧಿಕಾರಿಗಳು. ಆ ಹೊಯ್ಸಳ ರಾಜನಾಗಿರ್ತಕ್ಕಂಥ ಮೂರನೇ ವೀರಬಲ್ಲಾಳ ಮದುರೈ ಸುಲ್ತಾನ ವಿರುದ್ಧ ಯುದ್ಧದಲ್ಲಿ ಹತನಾಗ್ತಾನೆ. ಹತನಾದ ಮೇಲೆ ಆ ಹೊಯ್ಸಳ ಸಾಮ್ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗುತ್ತದೆ. ಆ ಅಲ್ಲೋಲ ಕುಂಟೋಲ ಉಂಟಾದ ಮೇಲೆ ಅದಕ್ಕೆ ಬೇರೆ ಒಂದು ರೂಪ ಕೊಡಲಿಕ್ಕೆ ಆ ಮೂರನೇ ವೀರಬಲ್ಲಾಳನ ರಾಣಿ ಹರಿಹರ ರಾಯನ ಕುಕ್ಕನನ್ನು ಬೆಂಬಲಿಸ್ತಾರೆ. ಇದಕ್ಕಿಂತ ಮೊದಲು ಮೂರನೇ ವೀರಬಲ್ಲಾಳ ಈ ಕೆಲವು ಬರ್ತಕ್ಕಂಥ ಆಕಸ್ಮಿಕ ಗಂಡಾಂತರಗಳನ್ನು ಕಲ್ಪನೆ ಮಾಡಿಕೊಂಡು 1320ರಲ್ಲಿ ಈಗಾಗಲೇ ವಿಜಯ ವಿರೂಪಾಕ್ಷ ಹೊಸಪಟ್ಟಣ ಅಂತೇಳಿ ಒಂದು ಆ ಪ್ರದೇಶಕ್ಕೆ ಹೆಸರು ಕೊಟ್ಟು ಅದನ್ನು ಎರಡನೆಯ ರಾಜಧಾನಿಯಾಗಿ ಬೆಳೆಸಲಿಕ್ಕೆ ಪ್ರಯತ್ನ ಪಟ್ಟಿರ್ತಾನೆ. ಈ ಒಂದು ಭಾಗದಿಂದ ಹುಕ್ಕರಾಯ ಮತ್ತು ಬುಕ್ಕರಾಯ ಹೋಗಿರ್ತಾರೆ. ಯಾವಾಗ ಮೂರನೇ ವೀರಬಲ್ಲಾಳ ಯುದ್ಧದಲ್ಲಿ ಹತನಾದನೋ, ಹೊಯ್ಸಳ ಸಾಮ್ರಾಜ್ಯ ಹಾಳಾಯಿತು. ಆಗ ಅನಿವಾರ್ಯವಾಗಿ ಅದನ್ನು ಇನ್ನೊಂದು ಕಡೆ ಬೆಳೆಯಲಿಕ್ಕೆ, ಅಭಿವೃದ್ಧಿಪಡಿಸಲಿಕ್ಕೆ ಹುಕ್ಕರಾಯ ಮತ್ತು ಬುಕ್ಕರಾಯನ ನೇತೃತ್ವದಲ್ಲಿ ಆ ಹೊಯ್ಸಳ ಸಾಮ್ರಾಜ್ಯದ ಕೆಲವು ವ್ಯಕ್ತಿಗಳು ಪ್ರಯತ್ನ ಪಡ್ತಾರೆ. ಆ ಪ್ರಯತ್ನದ ಫಲವಾಗಿಯೇ ಏನಾಯಿತು, ವಿಜಯನಗರ ಸಾಮ್ರಾಜ್ಯದ ಉಗಮ ಆಯಿತು. 1320ರಲ್ಲಿ ವಿಜಯ ವಿರೂಪಾಕ್ಷ ಹೊಸಪಟ್ಟಣ ಮುಂದೆ ವಿಜಯನಗರದ ಸಾಮ್ರಾಜ್ಯವಾಗಿ ವಿಜಯನಗರ ರಾಜಧಾನಿಯೇ ಕೂಡ ಬೆಳವಣಿಗೆ ಆಯಿತು. 1336 ಸುಮಾರಕ್ಕೆ ಕೆಲಸಗಳು ತ್ವರಿತಗತಿಯಿಂದ ನಡೀತವೆ. ಹುಕ್ಕರಾಯನ ನೇತೃತ್ವದ ಕೆಲಸಗಳು ತ್ವರಿತಗತಿಯಾಗಿ ನಡೀತವೆ. 1346ರಲ್ಲಿ ಹುಕ್ಕರಾಯನಿಗೆ ಪಟ್ಟವನ್ನು ಕಟ್ತಾರೆ. ಆ ಪಟ್ಟದ ಕಾರ್ಯಕ್ರಮದಲ್ಲಿ ಮೂರನೇ ವೀರಬಲ್ಲಾಳನ ರಾಣಿಯಾಗಿರ್ತಕ್ಕಂಥ ವಿಧವೆಯಾಗಿರ್ತಕ್ಕಂಥ ಕೃಷ್ಣ ತಾಯಿಯವರು ಕೂಡ ಭಾಗವಹಿಸಿರ್ತಾರೆ. ಆ ಕೃಷ್ಣ ತಾಯಿಯವರು ಭಾಗವಹಿಸಿ ಹುಕ್ಕರಾಯನಿಗೆ ಪಟ್ಟವನ್ನು ಕಟ್ಟಿ ಅಂದೇ ಆ ಪ್ರದೇಶವನ್ನು ಹುಕ್ಕರಾಯನಿಗೆ ದಾನ ಕೊಡ್ತಾರೆ, ದತ್ತಿ ಮಾಡಿಕೊಡ್ತಾರೆ. ಆ ದತ್ತಿ ಮಾಡಿಕೊಟ್ಟ ದಿನವೇ ಅದನ್ನು ಹುಕ್ಕರಾಯ ಶೃಂಗೇರಿ ಪೀಠಕ್ಕೆ ದಾನವಾಗಿ ಕೊಡ್ತಾನೆ. ಆದರೆ ಶೃಂಗೇರಿ ಪೀಠಕ್ಕೆ ದಾನವಾಗಿ ಕೊಟ್ಟರೂ ಕೂಡ ಅದರ ಹಿನ್ನೆಲೆ ಮತ್ತು ಮುನ್ನೆಲೆಗಳು ಬೇರೆಯಾಗ್ತವೆ. ಹುಕ್ಕರಾಯ ಪಟ್ಟಕ್ಕೆ ಬಂದ ಮೇಲೆ ಸಾಮಾನ್ಯವಾಗಿ ಹೆಸರುಗಳನ್ನು ಬೇರೆ ಇಟ್ಟುಕೊಳ್ತಾರೆ. ಈ ಪೂರ್ವಾಶ್ರಮ ಮತ್ತು ಉತ್ತರಾಶ್ರಮದ ಹೆಸರುಗಳು ಬೇರೆ ಆಗ್ತವೆ. ಯಾವುದೇ ಒಂದು ವ್ಯಕ್ತಿ ಉತ್ತರಾಶ್ರಮಕ್ಕೆ ಹೋದಾಗ ಅವನು ಪೂರ್ವಾಶ್ರಮವನ್ನು ಮರಿಬೇಕಾಗುತ್ತೆ. ಆ ಪೂರ್ವಾಶ್ರಮದ ಹೆಸರುಗಳನ್ನು ಬಿಟ್ಟು ಉತ್ತರಾಶ್ರಮ ಹೆಸರುಗಳನ್ನು ಕೊಡ್ತಾರೆ. ಆ ರೀತಿಯಾಗಿ ಹುಕ್ಕರಾಯನಿಗೆ 1ನೇ ಹರಿಹರರಾಯ ಅಂಥೇಳಿ ಹೆಸರು ಕೊಡ್ತಾರೆ. ಆ 1ನೇ ಹರಿಹರರಾಯನ ಹೆಸರಿನಲ್ಲಿ ಏನು ಮಾಡ್ತಾರೆ, ಹುಕ್ಕ ಮತ್ತು ಬುಕ್ಕ ಆಳ್ವಿಕೆಯನ್ನು ನಡೆಸ್ತಾರೆ. 1336ರಲ್ಲಿ ಸಾಮ್ರಾಜ್ಯ ಕಟ್ಟಲಿಕ್ಕೆ ಪ್ರಾರಂಭ ಆಗಿರ್ತಕ್ಕಂಥದ್ದು 1346ರಲ್ಲಿ ಅವನು ಪಟ್ಟಕ್ಕೆ ಬರ್ತಾನೆ. ಆ ಪಟ್ಟಕ್ಕೆ ಬಂದಾಗ ಅವರಿಗೆ 1336ರಿಂದ ಆ ಶೃಂಗೇರಿ ಪೀಠದಲ್ಲಿರ್ತಕ್ಕಂಥ ಒಬ್ಬ ಸ್ವಾಮಿ, ಒಬ್ಬ ಗುರು
ಈ ಹರಿಹರ ರಾಯನಿಗೆ ಬೆನ್ನೆಲುಬಾಗಿ ನಿಲ್ತಾನೆ. ಆಗ ಆ ಗುರು ಇನ್ನೂ ಪೀಠಾಧಿಕಾರವನ್ನು ಪಡೆದಿದ್ದಿಲ್ಲ. ಹರಿಹರ ರಾಯ ಪಟ್ಟಾದ ಮೇಲೆ ಎಷ್ಟೋ ವರ್ಷಗಳ ನಂತರ ಆ ಗುರು ಏನು ಮಾಡ್ತಾನೆ, ಶೃಂಗೇರಿ ಪೀಠದ 12ನೇ ಪೀಠಾಧ್ಯಕ್ಷನಾಗಿ ನೇಮಕಗೊಳ್ತಾರೆ. ಪೀಠಾಧಿಪತ್ಯದ ಪಟ್ಟಾಧಿಕಾರ ಕೂಡ ನಡೀತಿದೆ 1380ರಲ್ಲಿ. ಅಂದರೆ ವಿಜಯನಗರ ಸಾಮ್ರಾಜ್ಯದ ಉದಯವಾಗಿ ಎಷ್ಟೋ ವರ್ಷಗಳ ನಂತರ ಹರಿಹರ ರಾಯನಿಗೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ಸ್ವಾಮಿಯ ಪಟ್ಟಾಧಿಕಾರ ನಡೀತಿದೆ. ಅಂದರೆ ಸುಮಾರು 40 ವರ್ಷಗಳ ನಂತರ ಅವರ ಪಟ್ಟಾಧಿಕಾರ ನಡೀತಿದೆ. ಅಂದರೆ ಇಲ್ಲಿ ಕೆಲವಾರು ಗೊಂದಲಗಳು ಕೂಡ ಇರ್ತವೆ. ಸಾಮಾನ್ಯವಾಗಿ ಇತಿಹಾಸವನ್ನು ಅಭ್ಯಾಸ ಮಾಡ್ತಾ ಇರುವಾಗ ಆ ಗೊಂದಲಗಳು ಸಹಜ. ಆದರೆ ಒಂದು ಮಾತು ಮಾತ್ರ ಸತ್ಯ, ಈ ಹರಿಹರ ರಾಯನ ಎಲ್ಲ ಕೆಲಸಗಳ ಹಿಂದೆ 1380ರಲ್ಲಿ ಪಟ್ಟಾಧಿಕಾರಕ್ಕೆ ಬಂದಿರತಕ್ಕಂಥ ಸ್ವಾಮಿಯ ಬೆಂಬಲ ಇದ್ದೇ ಇರುತ್ತೆ. ಅಷ್ಟೇ ಅಲ್ಲ, ಹೊಯ್ಸಳ ಸಾಮ್ರಾಜ್ಯದ ಎಲ್ಲ ಅಧಿಕಾರಿಗಳು, ಎಲ್ಲ ಜನರು ಕೂಡ ಹರಿಹರ ರಾಯನಿಗೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ. ಆ ಹಾಳಾಗಿ ಹೋಗಿರ್ತಕ್ಕಂಥ ಹೊಯ್ಸಳ ಸಾಮ್ರಾಜ್ಯದ ವೈಭವವನ್ನು ವಿಜಯನಗರ ಸಾಮ್ರಾಜ್ಯದಲ್ಲಿ ಕಂಡುಕೊಳ್ಳಲಿಕ್ಕೆ ಅವರು ಆತುರತೆ ಇರ್ತಾರೆ. ಇನ್ನೊಂದು ಕಡೆ ಇತ್ತಾಗ ದೇವಗಿರಿಯ ಶವಣರು ಕೂಡ ಸೋಲ್ತಾರೆ. ಕಾಕತಿಯ ಪ್ರತಾಪರುದ್ರ ಕೂಡ ಸೋಲ್ತಾನೆ. ನಂತರದಲ್ಲಿ ಆ ಕಂಪಲಿಯ ಸಾಮ್ರಾಜ್ಯವನ್ನು, ಆ ಕಂಪಲಿಯ ಪ್ರದೇಶವನ್ನು ನಡೆಸ್ಕೊಟ್ಟಿರ್ತಕ್ಕಂಥ ಒಬ್ಬ ಪಾಳೆಗಾರ ಸುಲ್ತಾನ್ ಇರ್ತಾನೆ. ಸುಲ್ತಾನ್ ಅಂತ ಹೆಸರಿನಲ್ಲಿ ಆಳ್ತಾ ಇರ್ತಾನೆ. ಅವನೇನು ಮಾಡ್ತಾನೆ, ಅವನನ್ನು ಸೋಲಿಸಿ, ಹರಿಹರ ರಾಯ ಅವನನ್ನು ಸೋಲಿಸಿ, ಅವನನ್ನು ಓಡಿಸಿ ಏನು ಮಾಡ್ತಾನೆ, ಆ ಸಾಮ್ರಾಜ್ಯವನ್ನು ಅಂದರೆ ಆ ಕಂಪಲಿ ಪ್ರದೇಶವನ್ನು ಸ್ವತಂತ್ರಗೊಳಿಸಿ ಅಲ್ಲಿ ವಿಜಯನಗರ ಸಾಮ್ರಾಜ್ಯದ ಉದಯಕ್ಕೆ ಅಡಿಗಲ್ಲಾಗ್ತಾನೆ. ಅಂದರೆ ಹೊಯ್ಸಳ ವಂಶದ ಮೂರನೇ ವೀರಬಲ್ಲಾಳ 1320ರಲ್ಲಿ ಕಲ್ಪನೆ ಮಾಡಿಕೊಂಡು 1320ರಲ್ಲಿ ಅಡಿಗಲ್ಲು ಹಾಕಿದ್ದ ವಿಜಯ ವಿರೂಪಾಕ್ಷೇಶ್ವರ ಹೊಸಪಟ್ಟಣ 1336ರಲ್ಲಿ ಅಭಿವೃದ್ಧಿ ಪಥಗಳದತ್ತ ಮುನ್ನಡೆದು 1346ರಲ್ಲಿ ಏನಾಗುತ್ತೆ, ವಿಜಯನಗರ ಸಾಮ್ರಾಜ್ಯ ಹೆಸರಿನಿಂದ ಕರೆಯಲ್ಪಡ್ತದೆ. ಇದಕ್ಕೆ ಎಷ್ಟೋ ಐತಿಹಾಸಿಕ ಹಿನ್ನೆಲೆಗಳು ಕೂಡ ಇದ್ದಾವೆ. ಈ ಹರಿಹರ ರಾಯ, ಬುಕ್ಕರಾಯ, ಪ್ರೌಢದೇವರಾಯ ಈ ವಿಜಯನಗರ ಸಾಮ್ರಾಜ್ಯದ ಬೆಳವಣಿಗೆಯಲ್ಲಿ ಭಾಳ ಪ್ರಮುಖರು. ಎಷ್ಟೋ ಇತಿಹಾಸ ತಜ್ಞರು, ಪ್ರಾಚ್ಯ ವಸ್ತುಶಾಸ್ತ್ರಜ್ಞರು ಹರಿಹರ ರಾಯ ಮತ್ತು ಸಂಗಮ ಅವರು ಕನ್ನಡ ಮೂಲದವರು, ಅದು ಕುಮ್ಮಟದುರ್ಗದವರು ಕಂಪ್ಲಿ ಪ್ರದೇಶದಲ್ಲಿ ಅಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇದ್ದರು. ಆ ಕಂಪಿಲರಾಯ ಕುಮ್ಮಟದುರ್ಗದ ಒಬ್ಬ ಚೀಫ್ಟನ್ ಆಗಿದ್ದ, ಒಬ್ಬ ನಾಯಕ ಆಗಿದ್ದ. ಆ ನಾಯಕನ ವಂಶಸ್ಥರು ಏನು ಮಾಡಿದರೆ ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟುವಲ್ಲಿ ಭಾಳ ಪ್ರಮುಖ ಪಾತ್ರ ಆಡ್ತಾರೆ. ಮುಂದೆ ಆ ಸಂಗಮನ ಮಕ್ಕಳಾದ ಹರಿಹರ ರಾಯನ ಮಗಳನ್ನು ಮೂರನೇ ವೀರಬಲ್ಲಾಳನ ಒಬ್ಬ ಸಂಬಂಧಿ ಮದುವೆ ಆಗ್ತಾನೆ. ಹೀಗಾಗಿ ಈ ಹೊಯ್ಸಳ ದೊರೆಗಳು, ಹೊಯ್ಸಳ ವಂಶಸ್ಥರಿಗೆ ಮತ್ತು ಕಂಪಿಲರಾಯನ ವಂಶಸ್ಥರಿಗೆ ಸಂಬಂಧಗಳು ಏರ್ಪಡ್ತವೆ. ಅಂದರೆ ಸಾಮಾನ್ಯವಾಗಿ ಒಂದು ರಾಜ್ಯ ಹೋಗಿ ಇನ್ನೊಂದು ರಾಜ್ಯ ಬರಬೇಕಾದ್ರೆ, ಅಥವಾ ಒಂದು ರಾಜ್ಯ ಪ್ರಭುತ್ವ ಹೋಗಿ ಇನ್ನೊಂದು ರಾಜ್ಯ ಪ್ರಭುತ್ವ ಬರಬೇಕಾದ್ರೆ ಯುದ್ಧಗಳಾಗ್ತವೆ, ಹಿಂಸೆಗಳಾಗ್ತವೆ, ಬಡದಾಟಗಳಾಗ್ತವೆ, ಕೊಲೆಗಳಾಗ್ತವೆ. ಆದರೆ ಹೊಯ್ಸಳ ಸಾಮ್ರಾಜ್ಯದಿಂದ ವಿಜಯನಗರ ಸಾಮ್ರಾಜ್ಯವನ್ನು ಪ್ರಾರಂಭಿಸುವಾಗ ಇದು ಭಾಳ ಅಹಿಂಸಾರಹಿತವಾಗಿ ನಡೀತಕ್ಕಂಥ ಒಂದು ಕ್ರಿಯೆ ಆಗುತ್ತೆ. ಹಿಂಸೆಯಿಂದ ನಡೀತಕ್ಕಂಥ ಒಂದು ಕ್ರಿಯೆ ಆಗುತ್ತೆ, ಹಿಂಸಾರಹಿತವಾಗಿ ನಡೀತಕ್ಕಂಥ ಒಂದು ಕ್ರಿಯೆ ಆಗುತ್ತೆ. ಆ ಹೊಯ್ಸಳ ವಂಶಸ್ಥರೇ ಅವನಿಗೆ ಮನಪೂರ್ವಕವಾಗಿ ತಮ್ಮ ಆಳ್ವಿಕೆಯನ್ನು ಮುಂದುವರಿಸಲಿಕ್ಕೆ, ಇನ್ನೊಂದು ರೂಪದಲ್ಲಿ ಮುಂದುವರಿಸಲಿಕ್ಕೆ ಒಂದನೇ ಹರಿಹರ ರಾಯನಿಗೆ ಎಲ್ಲ ರೀತಿಯಲ್ಲಿ ಬೆಂಬಲ ಕೊಡ್ತಾರೆ, ಎಲ್ಲ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾರೆ. ಹೀಗಾಗಿ ರಕ್ತರಹಿತವಾಗಿ ನಡೆದಿರ್ತಕ್ಕಂಥ ಬದಲಾವಣೆ ಆಗುತ್ತೆ. ಆದರೆ ಈ ಬದಲಾವಣೆಯನ್ನು ನಾವು ಉಳಿದ ರಾಜವಂಶಸ್ಥರಲ್ಲಿ, ಉಳಿದ ರಾಜಮನೆತನಗಳಲ್ಲಿ ಕಾಣುವುದು ಭಾಳ ಕಷ್ಟ ಆಗುತ್ತೆ. ಒಬ್ಬ ರಾಜನ ಇನ್ನೊಬ್ಬ ರಾಜ ಹಿಂಸೆಯಿಂದ ಕೊಲೆ ಮಾಡಿ ಪಟ್ಟಕ್ಕೆ ಬರ್ತಾನೆ.
ಅವನನ್ನು ಮತ್ತೊಬ್ಬವನು ಸೋಲಿಸಿ ಇನ್ನೊಬ್ಬವನ ಪಟ್ಟಕ್ಕೆ ಬರ್ತಾನೆ. ಸಾಮಾನ್ಯವಾಗಿ ಇದು ನಾವು ಇತಿಹಾಸದಲ್ಲಿ ಕಂಡು ಬರ್ತಕ್ಕಂಥ ರಾಜರಾಣಿಯರ ಇತಿಹಾಸ. ಈ ರಾಜ ರಾಣಿಯರ ಇತಿಹಾಸವನ್ನು ಮೀರಿ ಇತಿಹಾಸವನ್ನು ಅರ್ಥೈಸ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಅದು ಆಗಬೇಕಾಗಿದೆ, ಆಗ್ತಾಯಿದೆ, ಯಾವುದೋ ಒಂದು ಹಂತದಲ್ಲಿ, ಯಾವುದೋ ಒಂದು ಹಿನ್ನೆಲೆಯಲ್ಲಿ. ಆದರೂ ಕೂಡ ನಾವು ಆ ರಾಜ ರಾಣಿಯರ ಕರ್ತವ್ಯ, ರಾಜ ರಾಣಿಯರು ಮಾಡಿರ್ತಕ್ಕಂಥ ಕಾರ್ಯವನ್ನು ನಿರ್ಲಕ್ಷ್ಯ ಮಾಡಲಿಕ್ಕೆ ಬರೋದಲ್ಲ. ಯಾಕಂದರೆ ಅವರಿಗೆ ತಮ್ಮದೇ ಆದ ಒಂದು ದೇಣಿಗೆಯನ್ನು ಆ ಸಾಮ್ರಾಜ್ಯ ಕಟ್ಟುವಾಗ ಕೊಟ್ಟಿರ್ತಾರೆ. ಇದನ್ನು ಅನೇಕ ಇತಿಹಾಸ ತಜ್ಞರು ಬೆಂಬಲಿಸ್ತಾರೆ. PV ದೇಸಾಯಿಯವರು, ಸೂರ್ಯನಾಥ್ ಕಾಮತ್ ಅವರು, ಸಾಲತ್ತೊರೆಯವರು, BL ರೈಸ್ ಅವರು, ಇನ್ನೂ ಮುಂತಾದ ಪ್ರಾಚ್ಯಶಾಸ್ತ್ರಜ್ಞರು ಈ ಕನ್ನಡಿಗ ಮೂಲದ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯನ್ನು ಎತ್ತಿ ಹೇಳ್ತಾರೆ. PV ದೇಸಾಯಿಯವರು ವಿಜಯನಗರ ಸಾಮ್ರಾಜ್ಯ ಬಗ್ಗೆ ಪುಸ್ತಕವನ್ನು ಬರೆದಿದ್ದಾರೆ. ಅದರಲ್ಲಿ ಅವರು ಸವಿವರವಾಗಿ ಇದು ಕನ್ನಡ ಮೂಲದ್ದೇ ಎನ್ನುವ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಯಾಕಂದರೆ 7,000 ಶಾಸನಗಳು ಸಿಕ್ಕಿದ್ದಾವೆ. ಆ 7,000 ಶಾಸನಗಳಲ್ಲಿ 4,000 ಶಾಸನಗಳು ಕನ್ನಡದಲ್ಲೇ ಇವೆ. ಅಂದರೆ ಒಂದನೇ ಹರಿಹರ ರಾಯ ಅಥವಾ ಸಂಗಮ ವಂಶ ವಿಜಯನಗರ ಸಾಮ್ರಾಜ್ಯವನ್ನು ಆಳ್ತಾ ಇರುವಾಗ ಆ ವಿಜಯನಗರ ಸಾಮ್ರಾಜ್ಯದ ಪ್ರಭುತ್ವದ ಬರ್ತಕ್ಕಂಥ ಎಲ್ಲ ಪ್ರದೇಶಗಳಲ್ಲಿ ಕನ್ನಡ ರಾಜ್ಯ ಭಾಷೆಯಾಗಿತ್ತು, ಕನ್ನಡ ಆಡಳಿತ ಭಾಷೆಯಾಗಿತ್ತು ಅನ್ನೋ ಇದು ವ್ಯಕ್ತಪಡಿಸ್ತಾ ಇದೆ. ಆ 7,000 ಶಾಸನಗಳಲ್ಲಿ ಸುಮಾರು 4,000 ಶಾಸನಗಳು ಕನ್ನಡದಲ್ಲಿರ್ತವೆ. ಇನ್ನು 3,000 ಶಾಸನಗಳು ಸಂಸ್ಕೃತದಲ್ಲಿ, ತಮಿಳಿನಲ್ಲಿ, ತೆಲುಗಿನಲ್ಲಿ, ಉರ್ದುವಿನಲ್ಲಿ ಮತ್ತು ಇನ್ನಿತರ ಭಾಷೆಗಳಲ್ಲಿ ಹಂಚಿ ಹೋಗಿರ್ತಾರೆ. ಆಮೇಲೆ ಆ ಕನ್ನಡದ ಹೆಸರನ್ನು ಕೂಡ ನಾವು ಸ್ಪಷ್ಟವಾಗಿ ಹರಿಹರ ರಾಯನಲ್ಲಿ ಕಂಡುಕೊಳ್ಳಬಹುದು. ಭಾಷೆಗೆ ತಪ್ಪುವರ ಗಂಡ, ಇನ್ನು ಮುಂತಾದ ಬೇರೆ ಅವರಿಗೆ ಕೊಟ್ಟಿರ್ತಕ್ಕಂಥ ಬಿರುದುಗಳಲ್ಲೂ ಕೂಡ ಕನ್ನಡ ಅಕ್ಷರಗಳನ್ನು, ಕನ್ನಡ ಭಾಷೆಯನ್ನು ನಾವು ಸ್ಪಷ್ಟವಾಗಿ ನೋಡ್ಬೋದು. ಆದರೆ ದ ಫರ್ಗಾಟನ್ ಎಂಪೈರ್ ಬರೀತಕ್ಕಂಥ ರಾಬರ್ಟ್ ಶಿವಲ್ ಹೇಳ್ತಕ್ಕಂಥ ಮಾತೇ ಬೇರೆ. ಏಕೆಂದರೆ ರಾಬರ್ಟ್ ಶಿವಲ್ ಒಬ್ಬ ಸಿವಿಲ್ ಸರ್ವೆಂಟ್, ಬ್ರಿಟಿಷ್ ಪ್ರಭುತ್ವದ ಒಬ್ಬ ಸೇವಕ. ಆ ಬ್ರಿಟಿಷ್ ಪ್ರಭುತ್ವ ಭಾರತವನ್ನು ತನ್ನ ಹಿಡಿತದಲ್ಲಿಟ್ಟುಕೊಳ್ಳೋದಕ್ಕೆ ಏನೇನು ಮಾಡಬೇಕಾಗಿತ್ತೋ ಅದನ್ನೆಲ್ಲ ಮಾಡ್ತಾ ಇದೆ. ಅದಕ್ಕೆ ಈ ಸಿವಿಲ್ ಸರ್ವೆಂಟ್ಗಳು ಸಹಾಯಕರಾಗಿ ಕೆಲಸ ಮಾಡ್ತಾರೆ. ಸಾಮಾನ್ಯವಾಗಿ ಒಡೆದು ಆಳುವ ನೀತಿಯನ್ನು ಈ ಸಿವಿಲ್ ಸರ್ವೆಂಟ್ಗಳು ಮಾಡ್ತಾ ಇದ್ದಾರೆ. ಅದು ಇಂದಿಗೂ ಕೂಡ ಮುಂದುವರಿಕೊಂಡು ಬಂದಿದೆ. ಕೆಲವರು ಅಧಿಕಾರದಲ್ಲಿದ್ದಲ್ಲಿ ಮಾಡದೆ, ಕೆಲವರು ವಿಶ್ರಾಂತಿ ಜೀವನ ನಡೆಸುವಾಗ ಅದನ್ನು ಮುಂದುವರಿಸಿಕೊಂಡು ಹೋಗ್ತಾರೆ. ಅಂದರೆ ಆ ಮಟ್ಟಿಗೆ ಈ ಕೆಲವು ಸಿವಿಲ್ ಸರ್ವೆಂಟ್ಗಳು ಅದಕ್ಕೆ ಎಡಿಕ್ಟ್ ಆಗಿಬಿಟ್ಟಿರ್ತಾರೆ. ಆ ತೆರನಾದ ಒಂದು ಟ್ರೈನಿಂಗನ್ನು ಸಾಮಾನ್ಯವಾಗಿ ಆ ಪ್ರಭುತ್ವಗಳು ಅವರಿಗೆ ಕೊಟ್ಟುಬಿಟ್ಟಿರ್ತಾರೆ. ಆ ರಾಬರ್ಟ್ ಶಿವಿಲ್ ಕೂಡ ಅಂಥದಲ್ಲಿ ಒಬ್ಬ ವ್ಯಕ್ತಿ. ಅವನು ಫರ್ಗಾಟನ್ ಎಂಪೈರಲ್ಲಿ ಆ ಪ್ರದೇಶಕ್ಕೆ ಬಂದಿರತಕ್ಕಂಥ ಬೇರೆ ಯಾತ್ರಿಗಳ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು, ಬೇರೆ ಯಾತ್ರಿಗಳ ಅನುಭವಗಳನ್ನು ತೆಗೆದುಕೊಂಡು ಅದರ ಮೇಲೆ ಪುಸ್ತಕವನ್ನು ಬರಿತೇನೆ ಹೊರತು ಅದರ ಬಗ್ಗೆ ಸಂಶೋಧನೆಯನ್ನು ಆಳವಾಗಿ ಮಾಡೋದಿಲ್ಲ. ಅದು ರಾಬರ್ಟ್ ಶಿವೆಲ್ನ ಪ್ರಮುಖವಾದ ಒಂದು ದೌರ್ಬಲ್ಯ, ಒಂದು ತಪ್ಪು. ಯಾರೋ ಹೇಳಿರ್ತಕ್ಕಂಥ ಮಾತುಗಳನ್ನು ಕೇಳಿ ಇತಿಹಾಸವನ್ನು ಬರಲಿಕ್ಕೆ ಆಗೋದಿಲ್ಲ. ನಾವು ಆ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ವ್ಯಕ್ತಿಗಳು ಬಹಳ ಮುಖ್ಯ ಆಗ್ತಾರೆ. ಅವರ ಮಾತಿಗೆ ಮನ್ನಣೆ ಇರ್ತದೆ ಹೊರತು ಈ ಯಾರೋ ಸಿವಿಲ್ ಸರ್ವೆಂಟ್ ಅಂತೇಳಿ ಅವನಿಗೆ ಮನ್ನಣೆ ಕೊಡಲಿಕ್ಕೆ ಆಗೋದಿಲ್ಲ ನಾವು. ಯಾಕಂದರೆ ರಾಬರ್ಟ್ ಶಿವಿಲ್ ಬರೆದಿರ್ತಕ್ಕಂಥ ಫರ್ಗಾಟನ್ ಎಂಪೈರದಲ್ಲಿ ಮೊದಲನೇದಾಗಿ ಆ ರಾಜರ ಜಾತಿಯನ್ನು ಮೆನ್ಷನ್ ಮಾಡ್ತಾನೆ. ಅಲ್ಲಿವರೆಗೆ ಆ ಸಾಮ್ರಾಜ್ಯಕ್ಕೆ ಬಂದಿರತಕ್ಕಂಥ ವ್ಯಕ್ತಿಗಳ ಹೆಸರಿಗೆ ಆ ವಂಶಕ್ಕೆ ಬೆಲೆ ಇರ್ತದೆ ಹೊರತು ಅಲ್ಲಿ ಜಾತಿಗೆ ಯಾವುದೇ ಬೆಲೆ ಇರೋದಿಲ್ಲ. ಅಂದರೆ ಆ ಜಾತಿಯನ್ನು ಎತ್ತಿಕ್ಕಟ್ಟಿ ಇನ್ನೊಂದು ಜಾತಿಯ ವಿರುದ್ಧ ಅದನ್ನು ಹೊಡೆದಾಡಲಿಕ್ಕೆ ಹಚ್ಚಿ ತಮ್ಮ ಬೇಳೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಈ ಸಿವಿಲ್ ಸರ್ವೆಂಟ್ಗಳ ಈ ಬ್ರಿಟಿಷ್ ಪ್ರಭುತ್ವದ ಒಂದು ಪ್ರಮುಖ ಲಕ್ಷಣವಾಗಿತ್ತು. ಅದನ್ನು ರಾಬರ್ಟ್ ಶಿವಿಲ್ ಭಾಳ ಪ್ರಮುಖವಾಗಿ ಮಾಡ್ತಾನೆ. ಎಷ್ಟೋ ಜನ ತೆಲುಗಿನ ಕವಿಗಳು, ತೆಲುಗಿನ ಶಾಸಕರು, ತೆಲುಗಿನ ಪ್ರಾಚ್ಯಶಾಸ್ತ್ರಜ್ಞರು ಕೂಡ ಏನು ಮಾಡ್ತಾರೆ, ಕನ್ನಡ ಮೂಲದ ವಿಜಯನಗರ ಸಾಮ್ರಾಜ್ಯವನ್ನು ಬೆಂಬಲಿಸ್ತಾರೆ. ಶ್ರೀನಾಥ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, ತೆಲುಗಿನ ವ್ಯಕ್ತಿ, ಇದು ಮೂಲತಃವಾಗಿ ಕನ್ನಡ ನೆಲೆಯಿಂದ ಬಂದಿರತಕ್ಕಂಥ ಸಾಮ್ರಾಜ್ಯ. ಅದು ದೇಶಿ ಸಾಮ್ರಾಜ್ಯ. ಈ ದೇಶಿ ಸಾಮ್ರಾಜ್ಯವನ್ನು ಅನ್ಯ ದೇಶೀಯ ಆಕ್ರಮಣದ ವಿರುದ್ಧ ತಲೆ ಎತ್ತಿ ನಿಂತಿರ್ತಕ್ಕಂಥ ಸಾಮ್ರಾಜ್ಯ.
ಅದು ತನ್ನದೇ ಆದ ವೈಭವನ ಮೇಲಿರ್ತಕ್ಕಂಥ ಸಾಮ್ರಾಜ್ಯ ಅನ್ನೋ ಮಾತನ್ನು ಎಲ್ಲರೂ ಎತ್ತಿ ಹೇಳ್ತಾರೆ. ಈ 14ನೇ ಶತಮಾನದಲ್ಲಿ ಒಂದು ವೇಳೆ ವಿಜಯನಗರ ಸಾಮ್ರಾಜ್ಯ ಅನ್ಯ ದೇಶೀಯ ಆಕ್ರಮಣದ ವಿರುದ್ಧ ಸೆಡೆದು ನಿಲ್ದಿದ್ದರೆ ಭಾರತ ಇರ್ತಿತ್ತೋ ಇಲ್ಲವೋ ಅನ್ನೋ ಸ್ಥಿತಿ ಉಂಟಾಗಿತ್ತು. ಅದನ್ನು ಧೈರ್ಯದಿಂದ ಹಿಮ್ಮೆಟ್ಟಿಸಿರ್ತಕ್ಕಂಥ ವ್ಯಕ್ತಿಗಳು ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು. ಯಾಕಂದರೆ ಕುತುಬುದ್ದೀನ್ ತುಘಲಕ್ನಂಥ ವ್ಯಕ್ತಿಗಳು, ಖಿಲ್ಜಿ ಅಂಥ ವ್ಯಕ್ತಿಗಳನ್ನು ಕೂಡ ಅದು ಎದುರಿಸಬೇಕಾಗ್ತದೆ. ಸಾಮಾನ್ಯವಾಗಿ ಅವರು ತೋರಿಸ್ತಕ್ಕಂಥ ಈ ಕ್ರೂರತನವನ್ನು ಕೂಡ ಬೇರೆ ರೀತಿಯಾಗಿ ಹಿಮ್ಮೆಟ್ಟಿಸಿ ನಮ್ಮ ಪ್ರದೇಶವನ್ನು ಉಳಿಸ್ಕೊಳ್ಬೇಕಾಗ್ತದೆ. ವಿಜಯನಗರ ಸಾಮ್ರಾಜ್ಯ ದೇಶೀಯ ಸಾಮ್ರಾಜ್ಯ, ದೇಶೀಯ ಸಂಸ್ಕೃತಿಯ ಸಾಮ್ರಾಜ್ಯ, ಆ ದೇಶೀಯ ಉತ್ಪನ್ನಗಳ ಸಾಮ್ರಾಜ್ಯ, ದೇಶೀಯ ಬೆಳವಣಿಗೆಗಳ ಸಾಮ್ರಾಜ್ಯವಾಗಿ ಏನಾಗ್ತದೆ ಈ ಪ್ರದೇಶವನ್ನು ಪ್ರತಿನಿಧಿಸ್ತದೆ. ಹೀಗಾಗಿ ಇಂದಿಗೂ ಕೂಡ ಭಾರತದಲ್ಲಿರ್ತಕ್ಕಂಥ ಯಾವುದೇ ಮೂಲೆಯಲ್ಲಿ ಹೋಗಲಿ ಆ ಸಾಮ್ರಾಜ್ಯದ ರೀತಿ ನೀತಿಗಳನ್ನು ನೋಡಿದ್ರೆ ವಿಜಯನಗರ ಸಾಮ್ರಾಜ್ಯ ನಮ್ಮದು ಅಂತ ಹೇಳ್ತಕ್ಕಂಥ ಒಂದು ಪ್ರತೀತಿ ಉಂಟಾಗಿದೆ. ಯಾಕಂದರೆ ವಿಶೇಷವಾಗಿ ಈ ಸಂಗಮ ವಂಶದಲ್ಲಿ ಮೊದಲನೆಯ ಪ್ರೌಢದೇವರಾಯನವನ್ನಲ್ಲ, ಆ ಮೊದಲನೆಯ ಪ್ರೌಢದೇವರಾಯ ವಿಜಯನಗರ ಸಾಮ್ರಾಜ್ಯದ ಅಭಿವೃದ್ಧಿಗೆ ಬರವಣಿಗೆಯನ್ನು ಬರೀತಾನೆ. ವಿಜಯನಗರ ಸಾಮ್ರಾಜ್ಯದ ಅಭಿವೃದ್ಧಿಗೆ ಓಂಕಾರವನ್ನು ಹಾಕ್ತಾನೆ. ಯಾಕಂದರೆ ಅವನು ಕೆಲವಾರು ಬದಲಾವಣೆಗಳನ್ನು ಆಡಳಿತದಲ್ಲಿ ಮಾಡ್ತಾನೆ. ಕಂದಾಯ ಪದ್ಧತಿಯಲ್ಲಾಗಲಿ, ಸೈನ್ಯಾಧಿಕಾರದಲ್ಲಾಗಲಿ, ಈ ಮಿಲಿಟರಿಯಲ್ಲಿ ಕುದುರೆಗಳನ್ನು ಅಳವಡಿಸಿಕೊಳ್ಳುವುದರಾಗಲಿ, ದುರ್ಗವನ್ನು ಕಟ್ಟುವುದರಲ್ಲಾಗಲಿ ಏನು ಮಾಡ್ತಾನೆ, ಅವನು ತನ್ನದಾದ ಒಂದು ರೀತಿ ನೀತಿಗಳನ್ನು ಅಳವಡಿಸಿಕೊಂಡು ಏನು ಮಾಡ್ತಾನೆ, ವಿಜಯನಗರ ಸಾಮ್ರಾಜ್ಯದ ಅಭಿವೃದ್ಧಿಗೆ ಅಡಿಗಲ್ಲು ಹಾಕ್ತಾನೆ. ಅದನ್ನು ನಂತರದಲ್ಲಿ ಕೃಷ್ಣದೇವರಾಯ ಮುಂದುವರಿಸಿಕೊಂಡು ಹೋಗ್ತಾನೆ. ಆ ಮಾತು ಬೇರೆ, ಅದು ಒಂದು ಬೇರೆ ವಿಷಯನೇ ಆಗುತ್ತೆ. ಆದರೆ ಮೊದಲನೇದಾಗಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರಾಗಿರ್ತಕ್ಕಂಥ ಮೊದಲನೇ ಹರಿಹರರಾಯ ಮತ್ತು ಮೊದಲನೇ ಬುಕ್ಕರಾಯರನ್ನು ನಾವು ಮೆಚ್ಚಲೇಬೇಕಾಗುತ್ತೆ. ಯಾಕಂದರೆ ಇದನ್ನು 7 ದುರ್ಗದ ಕೋಟೆ ಅಂತ ಹೇಳ್ತಾರೆ. ಅಂದರೆ ಹಂಪಿಯನ್ನು ಮುಟ್ಟಬೇಕಾದ್ರೆ ನಾವು 7 ದುರ್ಗಗಳನ್ನು ದಾಟಿ ಹೋಗಬೇಕಾಗ್ತದೆ. ಜಲದುರ್ಗ, ವನದುರ್ಗ, ಕೃತಕ ದುರ್ಗ ಇತ್ಯಾದಿ ಅವುಗಳನ್ನೆಲ್ಲ ದಾಟಿಕೊಂಡು ಹೋದ ಮೇಲೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯನ್ನು ಆಕ್ರಮಣ ಮಾಡಲಿಕ್ಕೆ ಸಾಧ್ಯತೆ ಇರ್ತದೆ ಹೊರತು ಅಷ್ಟು ಸುಲಭವಾಗಿ ಆಕ್ರಮಣ ಮಾಡೋಕ್ಕಾಗಲಿಲ್ಲ. ಹೀಗಾಗಿ ಆನೆಗುಂದಿಯಲ್ಲಿರ್ತಕ್ಕಂಥ ಸಾಮ್ರಾಜ್ಯದ ಆನೆಗುಂದಿಯಾಗಿರ್ತಕ್ಕಂಥ ಒಂದು ರಾಜಧಾನಿಯನ್ನು ಹಂಪಿಗೆ ಏನು ಮಾಡ್ತಾರೆ, ವರ್ಗಾಯಿಸ್ತಾರೆ. ಹಂಪಿಯಿಂದ ಆಳ್ವಿಕೆಯನ್ನು ಮಾಡ್ತಾರೆ. ಹಂಪಿಯಲ್ಲಿರ್ತಕ್ಕಂಥ ವಿರೂಪಾಕ್ಷ ಈ ವಿಜಯನಗರ ಸಾಮ್ರಾಜ್ಯದ ಕುಲದೈವ ಆಗ್ತಾನೆ. ಅವರ ನಂಬಿಕೆಗಳು ಏನೇ ಇರ್ಬೋದು, ಆದರೆ ಆ ಹಂಪಿಯನ್ನು ಆಳ್ತಕ್ಕಂಥ ವ್ಯಕ್ತಿಗಳು, ವಿಜಯನಗರ ಸಾಮ್ರಾಜ್ಯಕ್ಕೆ ದೊರೆಗಳಾಗಿರ್ತಕ್ಕಂಥ ವ್ಯಕ್ತಿಗಳು, ಅವರು ತಮ್ಮ ಸಹಿಯನ್ನು ಮಾಡಬೇಕಾದ್ರೆ ಶ್ರೀ ವಿರೂಪಾಕ್ಷ ಅಂತಲೇ ಮಾಡ್ತಾನೆ. ಕೃಷ್ಣದೇವರಾಯ ಕೂಡ ಶ್ರೀ ವಿರೂಪಾಕ್ಷ ಅಂತಲೇ ಮಾಡ್ತಾನೆ. ಎಷ್ಟೋ ಅವರ ಕತ್ತಿಗಳ ಖಡ್ಗಗಳ ಮೇಲೆ ವಿರೂಪಾಕ್ಷನ ಹೆಸರಿರ್ತದೆ. ಆ ಮಟ್ಟಿಗೆ ಆ ವಿರೂಪಾಕ್ಷನ ಪ್ರಭಾವವನ್ನು ನಾವು ಈ ವಿಜಯನಗರ ಸಾಮ್ರಾಜ್ಯದ ದೊರೆಗಳ ಮೇಲೆ ಕಾಣ್ತಾ ಇದ್ದೇವೆ. ಹೀಗಾಗಿ ವಿಜಯನಗರ ಸಾಮ್ರಾಜ್ಯ ದೇಶೀಯ ಸಾಮ್ರಾಜ್ಯ ಆಗುತ್ತೆ, ದೇಶೀಯ ಉತ್ಪನ್ನಗಳ ಸಾಮ್ರಾಜ್ಯ ಆಗುತ್ತೆ, ಬೆಳವಣಿಗೆಯ ಸಾಮ್ರಾಜ್ಯ ಆಗುತ್ತೆ. ಅಂಥ ಸಾಮ್ರಾಜ್ಯವನ್ನು ಪಡೆದಿರ್ತಕ್ಕಂಥ ಈ ಕಂಪಲಿ ದೇಶದ ಪ್ರದೇಶ ಅಥವಾ ಹಂಪಿ ಪ್ರದೇಶ ಅಥವಾ ಹಂಪಿ ಸುತ್ತಮುತ್ತಲಿರ್ತಕ್ಕಂಥ ಪ್ರದೇಶ ಭಾಳ ಫಲವತ್ತಾದ ಪ್ರದೇಶ. ತುಂಗಭದ್ರಾ ದಂಡೆಯ ಮೇಲಿರ್ತಕ್ಕಂಥ ತುಂಗಭದ್ರಾ ಮತ್ತು ಕೃಷ್ಣಾ ನದಿಯ ನಡುವಿರ್ತಕ್ಕಂಥ ಪ್ರದೇಶ ಭಾಳ ಫಲವತ್ತಾಗಿರ್ತಕ್ಕಂಥ ಪ್ರದೇಶ. ಆ ಒಂದು ಫಲವತ್ತತೆಯನ್ನು ಕೂಡ ನಾವು ಈಗೂ ಕೂಡ ನೋಡಲಿಕ್ಕೆ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಾದ 1ನೇ ಹರಿಹರರಾಯ ಮತ್ತು 1ನೇ ಬುಕ್ಕರಾಯರನ್ನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ನಾವು ಕೈ ಎತ್ತಿ ಎಲ್ಲ ಆಧಾರಗಳ ಹಿನ್ನೆಲೆಗಳು ಹೇಳಬಹುದು. ವಿಜಯನಗರ ಸ್ಥಾಪಕರು ಮೂಲ ಕನ್ನಡಿಗರು, ಕನ್ನಡ ಮೂಲವೇ ವಿಜಯನಗರದ ಸ್ಥಾಪನೆ ಅಂತೇಳಿ. ಇದಕ್ಕೆ 2 ಮಾತುಗಳಿಲ್ಲ. ಇದನ್ನು ನಾವು ಸ್ಪಷ್ಟವಾಗಿ ಸಾದರಪಡಿಸಬಹುದು. ಈ ಹಿನ್ನೆಲೆಯಲ್ಲಿ ನಾವೇನು ಮಾಡಬೇಕಾಗುತ್ತೆ, ವಿಜಯನಗರ ಸಾಮ್ರಾಜ್ಯದ ಉದಯವನ್ನು ನೋಡಬೇಕಾಗುತ್ತೆ. ಸ್ನೇಹಿತರೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಗಂಟೆ ಬಟನ್ ಒತ್ತಿ. ಮತ್ತೆ ಮುಂದಿನ ಕಥಾನಕದಲ್ಲಿ ನಾವು ನೀವು ಭೇಟಿಯಾಗೋಣ. ನಮಸ್ಕಾರ.